ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರ್ ಶುಭೋದಯ ಮ್ಯಾಚ್ ಗೇಮ್ ಆನ್. ಇವತ್ತು ನಮ್ಮ RCB ಅಪ್ ಅಗೇನ್ಸ್ಟ್ UP ವಾರಿಯರ್ಸ್ ಗೆದ್ಬಿಟ್ಟು ಬರ್ತಾ ಇರುವಂತ ನಮ್ಮ RCB ಸಾಲಿಡ್ ಆಗಿ ಅನ್ಬಿಲೀವಬಲ್ ವಿಕ್ಟರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆಯಿಂದ UP ವಾರಿಯರ್ಸ್ GT ಮೇಲೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಅದು ಕೂಡ ಒಂದು ಪರವಾಗಿಲ್ಲ, ಒಂದು ರೇಂಜಿಗೆ ಸಖತ್ತಾಗಿನೇ ಆಡಿದ್ರು. ಇನ್ಫ್ಯಾಕ್ಟ್ UP ವಾರಿಯರ್ಸ್ ಹಂಗೆ ನೋಡೋಕೆ ಹೋಯ್ತು ಅಂದರೆ DY ಪಾಟೀಲ್ ಸ್ಟೇಡಿಯಮಲ್ಲೇ ಮ್ಯಾಚ್ ಆಗ್ತಾ ಇರೋದು. ಹೈ ಸ್ಕೋರಿಂಗ್ ವೆನ್ಯೂ ಆಗಿ ಕಾಣಿಸ್ಕೊಂಡಿದೆ. ನಮ್ಮ RCB ಲೋ ಸ್ಕೋರಿಂಗ್ ಆಗಿರ್ಬೋದು ಆ ಮ್ಯಾಚು, ಬಟ್ ಮಿಕ್ಕಿರೋಂಥ ಮ್ಯಾಚ್ಗಳೆಲ್ಲ ಆಲ್ಮೋಸ್ಟ್ ಹೈ ಸ್ಕೋರಿಂಗ್ ಮ್ಯಾಚ್ಗಳೇ ಆಗಿದೆ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೈ ಸ್ಕೋರಿಂಗ್ ಮ್ಯಾಚ್ನ. ಹೌದು, ಅದೊಂದೇನೇ ಅಷ್ಟರ ಮಟ್ಟಿಗೆ ಸ್ವಲ್ಪ ಕಮ್ಮಿ ರನ್ಸ್ಗಳನ್ನ ಬಂದಿದ್ದು. ಅದಾದಮೇಲೆ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ರನ್ಸ್ಗಳೇ ಹೊಡೆದಿರುವಂಥದ್ದು. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 185 ಇದೆ. ಸೊ ಸಖತ್ತು ಆವ್ರೇಜ್ ಇದೆ. ಸೊ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚಲ್ಲಿ ಏನಾಯಿತು ಅಂದರೆ ಮೇನ್ ಪ್ಲೇಯರ್ಸ್ಗಳನ್ನೇ ಕೈ ಕೊಟ್ಬಿಟ್ರು ಅವ್ರ ಕಡೆ, ಮುಂಬೈ ಕಡೆನೂ ಕೂಡ. ಅದಕ್ಕೋಸ್ಕರ ಹೆವಿ ರನ್ಸ್ಗಳು ಬರಲಿಲ್ಲ, ತಿನ್ಕಾಡಿದ್ರು ಸ್ವಲ್ಪ. ನಮ್ಮ ಕಡೆನೂ ಕೂಡ ಒಂಥರ ಕೊಲ್ಯಾಪ್ಸು ಆಯಿತು, ಇಲ್ಲ ಅಂತಲ್ಲ. ನೋಡೋಣ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ. UP ವಾರಿಯರ್ಸ್ ಟೀಮ್ ಕೂಡ ಸಖತ್ತಾಗೇನೆ ಇದೆ. ಲಾಸ್ಟ್ ಮ್ಯಾಚ್ನ ಸೋತಿರ್ಬೋದು. ನಮ್ಮ RCBನೂ ಕೂಡ ಏನೇನು ಸಖತ್ತಾಗಿದೆ ಅಂತಲೇ ಹೇಳಬೇಕು. ಒಂಥರ ಏನೋ ಮಿಸ್ ಹೊಡಿದ್ರೂ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ತೀವಿ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಒಂದು ಚೈನ್ನ ಜಾರ್ಜಿಯಾ ವಾಲ್ನ ಕರ್ಕೊಂಬರ್ತಾರೆ ಲಿನ್ಸಿ ಸ್ಮಿತ್ ಅವರ ಜಾಗದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಒಂಥರ ಅನಿವನಾಗಿ ಕಾಣಿಸುತ್ತೆ ಗುರು. ಅವ್ರು 2 ಓವರ್ ಹಾಕೋದು ಬಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಇದೆಲ್ಲ ಒಂಥರ ಅನ್ಸರ್ಟನ್ ಆಗಿ ಕಾಣಿಸುತ್ತೆ. 2 ಓವರ್ ಬೇರೆಯವ್ರಿಗೆ ಎಲ್ಲ ಹಾಕಿಸ್ಬೋದು ಇವರು. ಅಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ, ಪ್ರೇಮ ರಾವತ್ ಏನಕ್ಕೆ ಇಟ್ಕೊಂಡಿದ್ದಾರೆ, ಸುಮ್ಮನೆ ಬಾಟಮಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಕೈಲಿ ಏನಕ್ಕೆ ಹಾಕಿಸ್ತಾ ಇಲ್ಲ ಬೌಲಿಂಗು. ಸೊ ಒಂಥರ ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತ ಬಂದಾಗ RCB ಖಂಡಿತ ಲಾಸ್ಟ್ ಮ್ಯಾಚಿಗೆ ಗೆದ್ದಿದ್ದನ್ನು ಕೂಡ ಮಿಸ್ಟೇಕ್ ಮಾಡಿದೆ. ಯಾರ್ಯಾರ ರೋಲ್ ಏನೇನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ, ಆ ಥರ ಇರ್ತಿತ್ತು. ಸೊ ಹೋಪ್ಫುಲಿ ಈ ಮ್ಯಾಚು ಅದನ್ನೆಲ್ಲ ಅರ್ಥ ಮಾಡಿಕೊಂಡು, ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಗೆದ್ದಿರೋದೇ ದೊಡ್ಡ ಇದು. ನಾವು ಒಂದು ಡಿವೈನ್ ಪರ್ಫಾರ್ಮೆನ್ಸಿಂದ ನ್ಯಾಡಿನ್ ಡಿ ಕ್ಲಾರ್ಕಿಂದ ಈ ಥರ ಆಗಿದ್ದು. ಬಟ್ ಏನಿತ್ತು ಗುರು ನೆನ್ನೆ ಮ್ಯಾಚು ಸೋಫಿ ಡಿವೈನಿಂದ. ನೆನ್ನೆ ಮ್ಯಾಚ್ ಒಂಥರ ಕಣ್ಮುಂದೆ ಕೆಟ್ಟಂಗೆ ಬರ್ತಾಯಿತ್ತು. ಹಂಗೇನೆ ನೋಡಿರೋರು ಏನಾದ್ರು ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ, ನೋಡಿಲ್ಲ ಅಂತಂದರೆ ಹೋಗ್ಬಿಟ್ಟು ನೋಡಿ ಹೈಲೈಟ್ಸು. ಸಾಕಾಗಿತ್ತು ನೆನ್ನೆ ಮ್ಯಾಚ್ ಮಾತ್ರ. ಹಂಗೆ ಗಿದ್ರು ಗುಜರಾತ್ ಜೈಂಟ್ಸು ಡೆಲ್ಲಿ ಕ್ಯಾಪಿಟಲ್ಸ್ ಎಗೇನ್ಸ್ಟು. ಸೊ ಇನ್ನು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ, ಆಗಿರೋದು ಈ ಸೀಸನಲ್ಲಿ 4 ಮ್ಯಾಚು WPL ಮ್ಯಾಚು DY ಪಾಟೀಲ್ 4 ಆಶ್ಚರ್ಯ ಪಡ್ತಿರೋ ಗುರು. ಒಂದು ಮ್ಯಾಚು ನಾವು ಮಾಡಿರುವಂಥ ಚೇಸ್ ಏನಿದೆ ಅದೇ ಚೇಸ್ ಮಾಡಿ ಗೆದ್ದಿರೋದು. ಇನ್ನು ಮಿಕ್ಕಿರೋಂಥ 3 ಮ್ಯಾಚನ್ನು ಕೂಡ ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ ಅವತ್ತು ಕೂಡ ಡಿಫೆಂಡ್ ಆಗಬೇಕಾಗಿತ್ತು ಲೆಕ್ಕಾಚಾರ ನೋಡ್ತು ಅಂತಂದರೆ. ಆ 2 ಕ್ಯಾಚ್ ಬಿಡ್ತಾರೆ, ಜೊತೆಗೆ ರನ್ಔಟ್ನ ಬಿಡ್ತಾರೆ. ಸೊ ಅದೆಲ್ಲ ನೋಡ್ತು ಅಂತಂದರೆ ಖಂಡಿತ ಇದು ಯಾಕೋ ಡಿಫೆನ್ಸ್ ಸೆಂಟ್ರಿಕ್ ಆಗಿ ಕಾಣಿಸ್ತಾ ಇದೆ. ಡಿಫೆನ್ಸ್ಗೆ ಸ್ವಲ್ಪ ಜಾಸ್ತಿ ಅಸಿಸ್ಟ್ ಸಿಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಹೈ ಸ್ಕೋರಿಂಗ್ ಆಗ್ತಿದೆ, ಅದನ್ನು ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಚೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಹೌದು, ಡ್ಯೂ ಫ್ಯಾಕ್ಟರ್ ಅದೆಲ್ಲ ಮ್ಯಾಟ್ರಿಗೆ ಬಂದರೂ ಕೂಡ ಯಾಕೋ ಸೆಕೆಂಡ್ ಇನ್ನಿಂಗ್ಸಲ್ಲಿ ಟೀಮ್ಗಳು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ನಮ್ಮ RCBನೂ ಕೂಡ ಕಷ್ಟಪಟ್ಟಿತ್ತು, ಗೊತ್ತಿರೋ ಹಾಗೆ ನಾವು ಬಿಟ್ಬಿಟ್ಟಿದ್ವಿ ಮ್ಯಾಚ್ ಹೋಯ್ತು ಅಂತ. ಬಟ್ ಅದು ಅನ್ಬಿಲೀವಬಲ್ ಆಗಿ ಗೆಲ್ಸಿದ್ದು ನ್ಯಾಡಿನ್ ಡಿ ಕ್ಲಾರ್ಕ್ ಅವರು. ಸೊ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಆ ಮ್ಯಾಚ್ದು. ಹಂಗೆ ನೋಡ್ತು ಅಂತಂದರೆ ಖಂಡಿತ ಇದು ಒಂಥರ ಡಿಫೆನ್ಸ್ ಸೆಂಟ್ರಿಕ್ ಆಗಿ ಕಾಣಿಸ್ತಾ ಇದೆ. ನೋಡೋಣ, ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂತ. ಒಟ್ಟಿನಲ್ಲಿ ಈ ಸೀಸನಲ್ಲಿ ಗೆದ್ದಿರೋದು 3 ಮ್ಯಾಚು ಬ್ಯಾಟಿಂಗ್ ಸೆಕೆಂಡ್ ಆಡಿದವರಲ್ಲ, ಬ್ಯಾಟಿಂಗ್ ಫಸ್ಟ್ ಆಡಿದವರು. 1 ಮ್ಯಾಚ್ ಮಾತ್ರ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು, ಅದು ನಮ್ಮ RCBನೇ ಗೆಲ್ಸಿರೋವಂಥದ್ದು. ಜೊತೆಗೆ ಹಿಸ್ಟಾರಿಕ್ ಸ್ಟ್ಯಾಟ್ಸ್ ಅಂತ ಬಂದಾಗ 15 ಮ್ಯಾಚ್ ಆಗಿದೆ. 15 ಮ್ಯಾಚಲ್ಲಿ 7 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಅಂದರೆ ಈ ಸೀಸನ್ನೇ ಮೆಜಾರಿಟಿ ಗೆದ್ಬಿಟ್ಟಿದ್ದಾರೆ, 3 ಮ್ಯಾಚ್ನಾಗ ಗೆದ್ಬಿಟ್ಟಿದ್ದಾರೆ. 8 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು. ಅಂದರೆ ಲಾಸ್ಟ್ ಸೀಸನ್ ಎಲ್ಲ ತೊಗೊಂಡು ನೋಡ್ತು ಅಂದರೆ, ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ 8 ಮ್ಯಾಚ್ ಅಂತ ಅಂದಾಗ ಡಾಮಿನೇಷನ್ ಅಂತೂ ಇದ್ದಿದ್ದಾನೆ, ಒಂದು ಸ್ವಲ್ಪ ಡಾಮಿನೇಷನು. ಬಟ್ ಈ ಸೀಸನ್ ಅಂತ ತೊಗೊಂಡಾಗ ಖಂಡಿತ ಫಸ್ಟ್ ಬ್ಯಾಟಿಂಗ್ ಆಡಿದವರು ಡಾಮಿನೇಟ್ ಮಾಡಿದ್ದಾರೆ. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 185 ಆ್ಯಂಡ್ ಅಬೋವ್ ಇದೆ ಅಂತಂದರೆ ಇವತ್ತು ಬೆಂಕಿ ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತ ಬಂದಾಗ, ಲಾಸ್ಟ್ ಮ್ಯಾಚ್ದು ಪ್ಲೇಯಿಂಗ್ 11 ಕಾಂಬಿನೇಷನ್ ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಮೆಗ್ಲಾನಿಂಗ್ ಇದ್ದಾರೆ, ಆಮೇಲೆ ನವಗೇರಿ ಅವರು ಇದ್ದಾರೆ. ಫೋಬಿ ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚು. ಎಷ್ಟು 70+ ಹೊಡೆದಿರೋ ಊರು ಚಚ್ಚಾಕ್ಬಿಟ್ಟಿದ್ರು ಹಾಕೊಂಡು. ಬಟ್ ಆದರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ UP ವಾರಿಯರ್ಸ್ ಅವರು. ಹಲ್ಲಿ ಇಂಡಿಯೋಲ್ ಇದ್ದಾರೆ, ದಿಪೀಶ್ ಶರ್ಮಾ ಇದ್ದಾರೆ. ಒಳ್ಳೆ ಬ್ಯಾಟಿಂಗ್ ಯೂನಿಟ್ ಇದೆ. ಬ್ಯಾಲೆನ್ಸ್ ಅಂಥ ಮಟ್ಟಿಗೆ ಹೆವಿ ಇದೆ ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ ಒಂದು ರೇಂಜಿಗೆ ಹಂಗೆ ಹಿಂಗೆ ಇದೆ. ಏನಲ್ಲಿ ಡೆತ್ತಲ್ಲಿ ಬಂದ್ಬಿಟ್ಟು ಸರಿಯಾಗಿ ಅವನ ಅಜ್ಜಿ ಹಾಕೊಂಡು ಚಚ್ಚಾಡ್ಬಿಡ್ತಾರೆ ಅನ್ನೋ ಥರ ಎಲ್ಲ ಇವ್ರದ್ದು ಕೂಡ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಮ್ಮದು ಪರವಾಗಿಲ್ಲ, ಒಂದು ರೇಂಜಿಗೆ ಹಂಗೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ಅಂತ ಅಂದ್ಕೊಳ್ಳಿ. ಒಟ್ಟಲ್ಲಿ 2 ಸ್ಕ್ವಾಡ್ನ ನೋಡ್ತು ಅಂದರೆ ಖಂಡಿತ RCB ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ಏನಾದ್ರು ಇನ್ನೊಂದು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಕೊಂಬರ್ತಾರೆ ಅಂತಂದರೆ ಒಬ್ಬಿಯಸ್ಲಿ ಬೀಟ್ ಮಾಡುವಂಥ ಸಾಧ್ಯತೆ UP ವಾರಿಯರ್ಸ್ನ ಜಾಸ್ತಿನೇ ಇರುತ್ತೆ. ಬಟ್ ಮೆಗ್ಲಾನಿಂಗು ಏನಾದ್ರು ಕಚ್ಕೊಂಡ್ಬಿಡ್ತು ಅಂತಂದರೆ, ಏನಾದ್ರು ಟಾಪ್ ಆರ್ಡರ್ ಅವ್ರದ್ದು ಕಚ್ಕೊಂಡ್ಬಿಡ್ತು ಅಂತಂದರೆ, ಫೋಬಿ ಜೊತೆಗೆ ಮೆಗ್ಲಾನಿಂಗ್ ಕಚ್ಕೊಂಡ್ಬಿಡ್ತು ಅಂತಂದರೆ ಎಲ್ಗೋ ತೊಗೊಂಡೋಗ್ಬಿಡ್ತಾರೆ ಮ್ಯಾಚ್ನ. ಅವ್ರ ವಿಕೆಟ್, ಅವು ಇಬ್ಬರ ವಿಕೆಟು ಮೇಯ್ನ್ ಆಗಿರುತ್ತೆ. ಕಾದು ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ನನ್ನ ಪ್ರಕಾರ ಇವತ್ತು RCB ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಂಡು ಬಂದರು ಅಂತಂದರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನೋ, ಇವತ್ತು ಯಾರು ಗೆಲ್ಲಬಹುದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.